ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಡೆಲ್ಟಾ ಪೈ ಸೈನ್ಸ್ ಅಕಾಡೆಮಿ ಧಾರವಾಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ. ಸೊ ಅದಕ್ಕೆ ನಾವು ಅಷ್ಟೇ ಎಷ್ಟು ಥೆರಾಟಿಕಲ್ ಬ್ಯಾಕ್ಗ್ರೌಂಡ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಾವು ಏನು ಮಾಡಬೇಕು, ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಸೊ ಈ ಥರದ ವಿಡಿಯೋಗಳು ನಿಮಗೆ ಜಾಸ್ತಿ ಈ ಥರ ವಿಡಿಯೋಗಳು ಬೇಕಾದಲ್ಲಿ ನೀವೇನು ಮಾಡಬೇಕು, ಯು ಶುಡ್ ಫಾಲೋ ಆನ್ ದ ಯೂಟ್ಯೂಬ್ ಚಾನಲ್ ದಟ್ ಈಸ್ ಡೆಲ್ಟಾ ಪೈ. ಈ ಡೆಲ್ಟಾ ಪೈ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೆಚ್ಚು ಈ ಥರದ ವಿಡಿಯೋಗಳನ್ನು ನೀವು ಪಡಿತೀರಾ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಡಿಸ್ಕಷನ್. ಓಕೆ, ಸೊ ನಮ್ಮ ಮೊದಲನೇ ಪ್ರಶ್ನೆ ಈ ಥರ ಇದೆ. ದ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ವೇರ್ ಐಡೆಂಟಿಫೈಡ್ ಆ್ಯಂಡ್ ನೇಮ್ಡ್ ಆ್ಯಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬೈ. ಓಕೆ, ಸೊ ನಿಮಗೆ ತಿಳಿದಿರೋ ಹಾಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ದಿ ಚಾರ್ಜಸ್, ಟೂ ಕೈಂಡ್ಸ್ ಆಫ್ ದಿ ಚಾರ್ಜಸ್. ದಟ್ ಈಸ್ ದ ಫಸ್ಟ್ ಒನ್ ಈಸ್ ಪಾಸಿಟಿವ್ ಚಾರ್ಜ್, ಓಕೆ, ದಟ್ ಈಸ್ ಪ್ಲಸ್ ಕ್ಯೂ ಅಂತ ಬರೀತಾರೆ. ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಚಾರ್ಜ್, ಮೈನಸ್ ಕ್ಯೂ ಅಂತ ಬರೀತಾರೆ. ಸೊ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂತ ಹೆಸರು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಹೆಸರು ಏನು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕೂಲಮ್ ಇಸ್ ಆಲ್ಸೋ ನೇಮ್ ಆಫ್ ದ ಸೈಂಟಿಸ್ಟ್. ಸೊ ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಪ್ಯಾರಡೆ, ದೆನ್ ಆಪ್ಷನ್ಸ್ ಡಿ ಮಿಲಿಕನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಬೆಂಜಮಿನ್ ಫ್ರಾಂಕ್ಲಿನ್. ಸೊ ದ ಬೆಂಜಮಿನ್ ಫ್ರಾಂಕ್ಲಿನ್ ಇಸ್ ದ ನೇಮ್ ಆಫ್ ದಿ ಸೈಂಟಿಸ್ಟ್ ಹೂ ಐಡೆಂಟಿಫೈಡ್ ದ ಚಾರ್ಜ್ ಆ್ಯಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಕೆ, ಸೊ ಎರಡನೇ ಪ್ರಶ್ನೆ ಈ ಥರ ಇದೆ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟೆಕ್ಟ್ ದ ಚಾರ್ಜಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಯಾವ ಇನ್ಸ್ಟ್ರೂಮೆಂಟನ್ನು ಒಂದು ಬಾಡಿ ಮೇಲೆ ಇರತಕ್ಕಂಥ ಚಾರ್ಜನ್ನು ಡಿಟೆಕ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವೆಲ್ಲ ಕೇಳಿರ್ತಾರೆ ಈ ಹೆಸರನ್ನು. ದಟ್ ಈಸ್ ದ ಗೋಲ್ಡ್ ಲೀಪ್ ಎಲೆಕ್ಟ್ರೋಸ್ಕೋಪ್ ಅಂತ ಇರುತ್ತೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ದ ಗೋಲ್ಡ್ ಲೀಪ್ ಎಲೆಕ್ಟ್ರೋಸ್ಕೋಪ್? ಸೊ ದ್ಯಾಟ್ ಇನ್ಸ್ಟ್ರೂಮೆಂಟ್ ಡಿಟೆಕ್ಟ್ ಆ್ಯಂಡ್ ಮೆಜರ್ಡ್ ಹೌ ಮಚ್ ಅಮೌಂಟ್ ಆಫ್ ದ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ ಬಾಡಿ. ಒಂದು ಬಾಡಿ ಕುಡಿತೀನಿ, ಅದ್ರ ಮೇಲೆ ಚಾರ್ಜ್ ಇತ್ತಂದರೆ ಚಾರ್ಜ್ ಇದೆಯೋ ಇಲ್ಲವೋ, ಅಥವಾ ಎಷ್ಟರ ಅಮೌಂಟ್ ಆಫ್ ದ ಹೌ ಮಚ್ ಅಮೌಂಟ್ ಆಫ್ ದ ಚಾರ್ಜ್ ಇಸ್ ಪ್ರೆಸೆಂಟ್ ಆನ್ ದ್ಯಾಟ್ ಬಾಡಿ. ಸೊ ಅದನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಕಾಲ್ಡ್ ಗೋಲ್ಡ್ ಲೀಪ್ ಎಲೆಕ್ಟ್ರೋಸ್ಕೋಪ್. ಸೊ ಈ ಪ್ರಶ್ನೆ ಸಂಖ್ಯೆ 2ಕ್ಕೆ ಉತ್ತರ ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಸೊ ಕ್ವೆಶ್ಚನ್ ನಂಬರ್ 3, ದ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ ಮೇ ಬಿ ಯೂಸ್ ಟು ಚಾರ್ಜ್ ಇನ್ಸುಲೇಟರ್ಸ್ ಅಂತ ಕೇಳಿದ್ದಾರೆ. ಓಕೆ, ಇನ್ಸುಲೇಟರ್ಗಳನ್ನು ಚಾರ್ಜ್ ಮಾಡಲಿಕ್ಕೆ ಸೊ ಯಾವ ಮೆಥಡನ್ನು ಯೂಸ್ ಮಾಡ್ತೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಕಂಡಕ್ಟರ್ನ ಚಾರ್ಜ್ ಮಾಡಲಿಕ್ಕೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ, ಇನ್ಸುಲೇಟರ್ಸ್. ಓಕೆ, ಈ ಥರ ಕಂಡಕ್ಟರ್ ಮತ್ತು ಇನ್ಸುಲೇಟರ್ಗಳನ್ನು ಚಾರ್ಜ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡೋದರಿಂದ ನಿಮಗೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಇನ್ಸುಲೇಟರ್ಗಳನ್ನು ಚಾರ್ಜ್ ಮಾಡಲಿಕ್ಕೆ ಯಾವ ಮೆಥಡನ್ನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ದ ಇನ್ಸುಲೇಟರ್ಗಳನ್ನು ಚಾರ್ಜ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮೆಥಡ್ ದಟ್ ಈಸ್ ಕಾಲ್ಡ್ ಫ್ರಿಕ್ಷನಲ್ ಮೆಥಡ್ ಅಂತ ಕರಿತೀವಿ. ಅಂದರೆ ಒಂದು ಇನ್ಸುಲೇಟರ್ನ ಮತ್ತೊಂದು ಇನ್ಸುಲೇಟರ್ಗೆ ಏನು ಮಾಡಬೇಕು, ನಾವು ಫ್ರಿಕ್ಷನ್ ರಬ್ ಮಾಡಬೇಕು. ರಬ್ ಇಸ್ ಆಲ್ಸೋ ಅ ಟೈಪ್ ಆಫ್ ದಿ ಫ್ರಿಕ್ಷನ್. ಸೊ ನಾವು ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ, ಫ್ರಿಕ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ಈ ಪ್ರಶ್ನೆ ಸಂಖ್ಯೆ 3ಕ್ಕೆ ಉತ್ತರ ಫ್ರಿಕ್ಷನ್. ಸೊ ಕ್ವೆಶ್ಚನ್ ನಂಬರ್ 4, ದ ವಿಚ್ ಆಫ್ ದ ಫಾಲೋವಿಂಗ್ ಮಟೀರಿಯಲ್ ವಿಲ್ ಅಲೋ ದ ಫ್ಲೋ ಆಫ್ ಚಾರ್ಜಸ್ ಆನ್ ಇಟ್ಸ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಮಟೀರಿಯಲ್ಗಳಲ್ಲಿ ಯಾವುದು ದ ಫ್ಲೋ ಆಫ್ ದ ಚಾರ್ಜಸ್ ಆನ್ ಇಟ್ಸ್ ಸರ್ಫೇಸ್, ಯಾವುದು ಅಲೋ ಮಾಡುತ್ತೆ, ಚಾರ್ಜ್ಗಳನ್ನು ಫ್ಲೋ ಮಾಡಲಿಕ್ಕೆ ಯಾವುದು ಅಲೋ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ನೋ ದ್ಯಾಟ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ಕರೆಂಟ್. ಅಂದರೆ ಏನಾಯಿತು, ಇಂಡೈರೆಕ್ಟಾಗಿ ಏನು ಕೇಳಿದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಂಡಕ್ಟರ್ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಏನಿದೆ, ಗ್ಲಾಸ್ ಇಟ್ ಇಸ್ ನಾಟ್ ದ ಕಂಡಕ್ಟರ್, ಕಾಟನ್ ಇದೆ ಇಟ್ ಇಸ್ ನಾಟ್ ದ ಕಂಡಕ್ಟರ್, ಡ್ರೈ ವುಡ್ ಇಟ್ ಇಸ್ ನಾಟ್ ದ ಕಂಡಕ್ಟರ್. ಓಕೆ, ಸೊ ದ ಆಪ್ಷನ್ ಡಿ ದ ಕಾಪರ್ ಈಸ್ ದ ಕಂಡಕ್ಟರ್. ಓಕೆ, ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ದ ರಿಮೈನಿಂಗ್ ಆಪ್ಷನ್ ಎ ಬಿ ಸಿ ಆರ್ ದೇ ಆರ್ ಎಕ್ಸಾಂಪಲ್ ಫಾರ್ ದಿ ಇನ್ಸುಲೇಟರ್ಸ್. ಸೊ ಈ ಕ್ವೆಶ್ಚನ್ ನಂಬರ್ 4ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಪರ್. ಸೊ ಕ್ವೆಶ್ಚನ್ ನಂಬರ್ 5, 2 ಗ್ಲಾಸ್ ರಾಡ್ಸ್ ರಬ್ಡ್ ವಿತ್ ದ ಸಿಲ್ಕ್ ಆರ್ ಬ್ರಾಟ್ ನಿಯರ್ ಅಂತ ಕೇಳಿದ್ದಾರೆ. ಓಕೆ, ನಾನು ಏನು ಮಾಡ್ತೀನಿ, ಒಂದು ಸಿಲ್ಕನ್ನು ತೊಗೋತೀನಿ. ಸೊ ಒಂದು ಗ್ಲಾಸ್ ರಾಡ್ ರಬ್ಡ್ ಅಗೇನ್ಸ್ಟ್ ದ ಸಿಲ್ಕ್ ಆ್ಯಂಡ್ ಸೆಕೆಂಡ್ ಗ್ಲಾಸ್ ರಾಡ್ ಇಸ್ ಆಲ್ಸೋ ರಬ್ಡ್ ಅಗೇನ್ಸ್ಟ್ ದ ಸಿಲ್ಕ್. ಸೊ ಐ ಜಸ್ಟ್ ಬ್ರಾಟ್ ದಿಸ್ ಗ್ಲಾಸ್ ರಾಡ್ ನಿಯರ್ ಟು ದಿ another glass rod. Okay, and the glass rod is rubbed with the silk, they gain the positive charge. Okay, so this is also carry the positive charge, this is also carry the positive charge. So as the properties of charge says, when two positive charge is nothing but when the like charges attract, like charges repel and unlike charges attract each other ಅಂತ ಹೇಳ್ತೀವಿ. ಸೊ ಇವಾಗ ಏನಾಯಿತು, ದ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ಏನಾಯಿತು, ಲೈಕ್ ಚಾರ್ಜಸ್ ಆಯಿತು. ಸೊ ಇವಾಗ ಈ ಗ್ಲಾಸ್ ರಾಡನ್ನ ನಿಯರ್ ತಂದಾಗ ಏನಾಗುತ್ತೆ, ದೇ ಆರ್ ಗೋಯಿಂಗ್ ಟು ರಿಪೆಲ್ ಈಚ್ ಅದರ್ ಅಂತ ಹೇಳ್ಬೋದು. ಸೊ ದ ಆಪ್ಷನ್ ಎ ಈಸ್ ರೈಟ್, ರಿಪೆಲ್ ಈಚ್ ಅದರ್. ಸೊ ಕ್ವೆಶ್ಚನ್ ನಂಬರ್ 6, ದ ಮಿನಿಮಮ್ ಅಮೌಂಟ್ ಆಫ್ ದ ಚಾರ್ಜ್ ದಟ್ ಕ್ಯಾನ್ ಬಿ ಆ್ಯಡೆಡ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ.
ಓಕೆ ದ ಮಿನಿಮಮ್ ಅಮೌಂಟ್ ಆಫ್ ದ ಚಾರ್ಜ್ ದಟ್ ಕ್ಯಾನ್ ಬಿ ಅಡೆಡ್ ಆರ್ ರಿಮೂವ್ ಫ್ರಮ್ ದ ಬಾಡಿ. ಅಂದರೆ ಒಂದು ಬಾಡಿಯಿಂದ ಮಿನಿಮಮ್ ಚಾರ್ಜ್ ಎಷ್ಟು ಆ್ಯಡ್ ಮಾಡ್ಬೋದು ಮತ್ತು ಎಷ್ಟು ರಿಮೂವ್ ಮಾಡ್ಬೋದು. ಓಕೆ ಸೊ ದಟ್ ಚಾರ್ಜ್ ಈಸ್ ಕಾಲ್ಡ್ ಎಲಿಮೆಂಟರಿ ಚಾರ್ಜ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಎಲಿಮೆಂಟರಿ ಚಾರ್ಜ್ ಅಂತ ಕರಿತೀವಿ. ಸೊ ದಟ್ ಎಲಿಮೆಂಟರಿ ಚಾರ್ಜ್ ಈಸ್ ಈಕ್ವಲ್ ಟು ದಿ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, ಬಿಕಾಸ್ ದಟ್ ಎಲಿಮೆಂಟರಿ ಚಾರ್ಜ್ ಈಸ್ ಈಕ್ವಲ್ ಟು ಏನಂತ ತಗೋತೀವಿ ನಾವು? ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಸೊ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನಂತ ಹೇಳ್ತೀವಿ? 1.6 ಇಂಟು 10⁻19 ಕೂಲಮ್. ಸೊ ದಿಸ್ ಈಸ್ ಕಾಲ್ಡ್ ಎಲಿಮೆಂಟರಿ ಚಾರ್ಜ್. ಸೊ ಇಷ್ಟು ಚಾರ್ಜನ್ನು ಏನು ಮಾಡ್ಬೋದು ನಾವು? ಒಂದು ಬಾಡಿಗೆ ಆ್ಯಡ್ ಮಾಡ್ಬೋದು. ಮಿನಿಮಮ್ ಚಾರ್ಜ್, ಮ್ಯಾಕ್ಸಿಮಮ್ ಎಷ್ಟು ಗೊತ್ತಿಲ್ಲ, ಬಟ್ ಮಿನಿಮಮ್ ಏನು 1.6 ಇಂಟು 10⁻19 ಕೂಲಮ್ ಚಾರ್ಜನ್ನು ಒಂದು ಬಾಡಿಗೆ ಆ್ಯಡ್ ಮಾಡ್ಬೋದು ಅಥವಾ ಒಂದು ಬಾಡಿಯಿಂದ ರಿಮೂವ್ ಮಾಡ್ಬೋದು. ಸೊ ದ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಕ್ವಶನ್ ನಂಬರ್ 7 ಈ ಥರ ಇದೆ. ಆ್ಯಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ಕ್ರೀಸಸ್ ದ ಫೋರ್ಸ್ ಬಿಟ್ವೀನ್ ದೆಮ್. ಓಕೆ, ಈ ಪ್ರಶ್ನೆ ಸಂಖ್ಯೆ 5 ಇದರ ಮೇಲೆ ಇದೆ. ಓಕೆ, ಸೊ ಕ್ವಶನ್ ನಂಬರ್ 7 ಏನಿದೆ? ಆ್ಯಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ಕ್ರೀಸಸ್ ದ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಕೇಳಿದ್ದಾರೆ. ಓಕೆ, ವೆನ್ ದ ಟೂ ಚಾರ್ಜಸ್ ಕಮ್ಸ್ ಇನ್ ಟು ದಿ ಪಿಕ್ಚರ್, ಸೊ ಒಂದು ಲಾ ಬರುತ್ತೆ, ದಟ್ ಈಸ್ ಕಾಲ್ಡ್ ಕೂಲಮ್ಸ್ ಲಾ ಅಂತ ಕರಿತೀವಿ ನಾವು. ಸೊ ಕೂಲಮ್ಸ್ ಲಾ ಏನು ಹೇಳುತ್ತೆ? ಕೂಲಮ್ಸ್ ಲಾ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಸ್ ರಿಪಲ್ಸ್ ಬಿಟ್ವೀನ್ ದ ಟೂ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್. ಸೊ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಕನ್ಸಿಡರೇಷನ್ ಮಾಡ್ತೀನಿ, ದಟ್ ಈಸ್ Q1 Q2. ಈ ಫೋರ್ಸ್ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ಟೂ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್ Q1 ಆ್ಯಂಡ್ Q2, ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸೊ ದಟ್ ಐ ಜಸ್ಟ್ ಕನ್ಸಿಡರ್ Q1, ಸೊ ದಿಸ್ ಈಸ್ Q2, ಸೊ ದಿಸ್ ಈಸ್ ಆರ್ ಸ್ಕ್ವೇರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ Q1 ಆ್ಯಂಡ್ Q2 ಅಂತ ಹೇಳ್ಬೋದು. ಹಾಗಾದರೆ ಪ್ರಶ್ನೆ ಏನಿದೆ? ಆ್ಯಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇನ್ಕ್ರೀಸಸ್ ದ ಫೋರ್ಸ್ ಬಿಟ್ವೀನ್ ದೆಮ್ ಅಂತ ಕೇಳಿದ್ದಾರೆ. ಅಂದರೆ ಈ ಆರ್ ವ್ಯಾಲ್ಯೂನ ಜಾಸ್ತಿ ಮಾಡಿದಂಗೆ ಏನಾಗುತ್ತೆ? ದ ಫೋರ್ಸ್, ವಾಟ್ ಇಸ್ ದ ನೇಚರ್ ಆಫ್ ದಿ ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ಡಿಸ್ಟೆನ್ಸ್ ಹಿಯರ್? ದ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್. ಅಂದರೆ ನಾನು ಆರ್ ವ್ಯಾಲ್ಯೂ ಜಾಸ್ತಿ ಮಾಡಿದಂಗೆ ಏನಾಗುತ್ತೆ? ದ ಫೋರ್ಸ್ ಎಫ್ ವಿಲ್ ಬಿ ಡಿಕ್ರೀಸಸ್. ಸೊ ದ ಆಪ್ಷನ್ ಎ ಈಸ್ ಕರೆಕ್ಟ್, ಡಿಕ್ರೀಸಸ್. ಸೊ ಪ್ರಶ್ನೆ ಸಂಖ್ಯೆ 8 ಏನಿದೆ? ಕ್ವಶನ್ ನಂಬರ್ 8, ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಡಿಪೆಂಡ್ಸ್ ಆನ್. ಸೊ ಸೇಮ್ ಕ್ವಶನ್, ಅದೇ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥ ಕ್ವಶನು. ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್, ಮೀಡಿಯಮ್ ಬಿಟ್ವೀನ್ ದ ಚಾರ್ಜಸ್, ಆ್ಯಂಡ್ ಆಲ್ ಆಫ್ ದಿ ಅಬೋವ್ ಅಂತ ಕೇಳಿದ್ದಾರೆ. ಓಕೆ, ಅಗೇನ್ ಏನು ಹೇಳುತ್ತೆ? ಕೂಲಮ್ಸ್ ಲಾ, ದಟ್ ಈಸ್ F = 1/4πε0 Q1 Q2 /r² ಅಂತ ಹೇಳುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್, ದಟ್ ಈಸ್ ಆರ್ ಮೇಲೆ ಡಿಪೆಂಡ್ ಅದ. ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್, ದಟ್ ಈಸ್ Q1 ಆ್ಯಂಡ್ Q2 ಮೇಲೆ ಡಿಪೆಂಡ್ ಅದ. ದೆನ್ ದಿಸ್ ಈಸ್ ಮೀಡಿಯಮ್. ಓಕೆ, ಮೀಡಿಯಮ್ ಬಿಟ್ವೀನ್ ದ ಟೂ ಚಾರ್ಜಸ್, ಅಂದರೆ Q1 ಮತ್ತು Q2 ಮೇಲೆ ಅದರ ಮಧ್ಯೆ ಯಾವ ಮೀಡಿಯಮ್ ಇರುತ್ತಲ್ಲ ಅದರ ಮೇಲೆ ಕೂಡ ಏನಾಗಿರ್ತದೆ? ದ ಫೋರ್ಸ್ ವಿಲ್ ಬಿ ಡಿಪೆಂಡ್ಸ್. ಸೊ ದ್ಯಾಟ್ಸ್ ವೈ ದ ಆಪ್ಷನ್ಸ್ ಡಿ ಈಸ್ ಕರೆಕ್ಟ್ ಹಿಯರ್. ಸೊ ಕ್ವಶನ್ ನಂಬರ್ 9, ಅ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್. ಒಂದು ಚಾರ್ಜ್ಡ್ ಬಾಡಿ ಅದ. ಸೊ ದಿಸ್ ಕ್ಯಾರೀಸ್ ಸಮಥಿಂಗ್ ಚಾರ್ಜ್. ಓಕೆ, ಸೊ ದಿಸ್ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್. ಸೊ ಒಂದು ಚಾರ್ಜ್ ಬಾಡಿ ಯಾವ ಟೈಪ್ ಆಫ್ ದ ಮೆಟೀರಿಯಲ್ಸ್ಗಳನ್ನು ಅಟ್ರಾಕ್ಟ್ ಮಾಡುತ್ತೆ? ಆಪ್ಷನ್ಸ್ ಎ, ಅಪೋಸಿಟ್ ಕೈಂಡ್ ಆಫ್ ದಿ ಚಾರ್ಜಸ್. ಓಕೆ, ಆಪ್ಷನ್ಸ್ ಬಿ, ಲೈಟ್ ಅನ್ಚಾರ್ಜ್ ಬಾಡೀಸ್, ಆ್ಯಂಡ್ ಆಪ್ಷನ್ ಸಿ, ಸಿಮಿಲರ್ ಕೈಂಡ್ ಆಫ್ ದ ಚಾರ್ಜ್, ಆ್ಯಂಡ್ ಆಪ್ಷನ್ಸ್ ಡಿ, ಬೋತ್ ಎ ಆ್ಯಂಡ್ ಬಿ ಅಂತ ಹೇಳಿದ್ದಾರೆ. ಇಲ್ಲೇನಾಗುತ್ತೆ ಅಂದರೆ ಒಂದು ಚಾರ್ಜ್ ಬಾಡಿ ಅಟ್ರಾಕ್ಟ್ ಮಾಡಬೇಕಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ದಿ ಪ್ರಾಪರ್ಟೀಸ್. ಒನ್ ಈಸ್ ಅಟ್ರಾಕ್ಟಿವ್ ಪ್ರಾಪರ್ಟಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರಿಪಲ್ಸಿವ್ ಪ್ರಾಪರ್ಟಿ. ಬಟ್ ಇಲ್ಲಿ ಏನು ಕೇಳಿದರೆ? ಅಟ್ರಾಕ್ಟ್ಸ್ ಅಂತ ಕೇಳಿದರೆ. ಒಂದು ಚಾರ್ಜ್ ಬಾಡಿ ಮತ್ತೊಂದು ಬಾಡಿನ ಅಟ್ರಾಕ್ಟ್ ಮಾಡಬೇಕಾದ್ರೆ, ಸೊ ದ್ಯಾಟ್ ಶುಡ್ ಬಿ ಅ ಅಪೋಸಿಟ್ ಕೈಂಡ್. ದಟ್ ಈಸ್ ಪಾಸಿಟಿವ್ ಇತ್ತಂದರೆ ದ್ಯಾಟ್ ಶುಡ್ ಅಟ್ರಾಕ್ಟ್ ದ ನೆಗೆಟಿವ್ ಕೈಂಡ್. ಇಫ್ ಇಟ್ ಈಸ್ ನೆಗೆಟಿವ್, ದ್ಯಾಟ್ ಅಟ್ರಾಕ್ಟ್ ದ ಪಾಸಿಟಿವ್ ಕೈಂಡ್. ಸೊ ಇಲ್ಲೇನಾಯಿತು? ಅ ಚಾರ್ಜ್ ಬಾಡಿ ಅಟ್ರಾಕ್ಟ್ ಅಪೋಸಿಟ್ ಕೈಂಡ್ ಆಫ್ ದಿ ಚಾರ್ಜಸ್. ಆಪ್ಷನ್ಸ್ ಎ ಇಸ್ ಆಲ್ಸೋ ರೈಟ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಲೈಟ್ ಅನ್ಚಾರ್ಜ್ಡ್ ಬಾಡೀಸ್ ಕೂಡ ಏನಾಗುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಕೋಂಬ್ ಇರುತ್ತೆ. ಸೊ ವೆನ್ ಯು ಜಸ್ಟ್ ರಬ್ ದಟ್ ಕೋಂಬ್ ಅಗೇನ್ಸ್ಟ್ ಯುವರ್ ಹೇರ್, ಅವಾಗ ಏನಾಗುತ್ತೆ? ಚಾರ್ಜ್ ಪ್ರಾಪರ್ಟಿ ಅಟ್ರಾಕ್ಟ್ ಆಗುತ್ತೆ. ವೆನ್ ದಟ್ ಕೋಂಬ್ ಇಸ್ ಬ್ರಿಂಗ್ ನಿಯರ್ ಟು ದಿ ಸಮ್ ಪೀಸ್ ಆಫ್ ದಿ ಪೇಪರ್ಸ್, ಅವಾಗ ಏನಾಗುತ್ತೆ? ದಟ್ ಪೀಸ್ ಆಫ್ ದಿ ಪೇಪರ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ದ್ಯಾಟ್ ಕೋಂಬ್. ಅಂದರೆ ಏನಾಯಿತು ಅಲ್ಲಿ? ಲೈಟರ್ ಪಾರ್ಟಿಕಲ್ಸ್ ಯಾವುದಾಯಿತು? ಅನ್ಚಾರ್ಜ್ ಲೈಟರ್ ಪಾರ್ಟಿಕಲ್ಸ್ ಆರ್ ದಟ್ ಪೀಸ್ ಆಫ್ ದಿ ಪೇಪರ್, ಆ್ಯಂಡ್ ಚಾರ್ಜ್ಡ್ ಬಾಡಿ ಈಸ್ ನಥಿಂಗ್ ಬಟ್ ಯುವರ್ ಕೋಂಬ್. ಸೊ ದಿಸ್ ಆಪ್ಷನ್ಸ್ ಬಿ ಈಸ್ ಆಲ್ಸೋ ರೈಟ್ ಹಿಯರ್. ಬಟ್ ಆಪ್ಷನ್ ಸಿ ಈಸ್ ನಾಟ್ ರೈಟ್, ಬಿಕಾಸ್ ಸಿಮಿಲರ್ ಕೈಂಡ್ಸ್ ಆಫ್ ದಿ ಚಾರ್ಜಸ್. ಅಂದರೆ ಏನಾಯ್ತು? ಇವಾಗ ಪಾಸಿಟಿವ್ ಅಟ್ರಾಕ್ಟ್ ಆಗ್ತೈತೆ ಅಂದಂಗೆ ಆಯಿತು, ವಿಚ್ ಇಸ್ ನಾಟ್ ಪಾಸಿಬಲ್, ವಿಚ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ದ ಚಾರ್ಜ್. ಓಕೆ, ಸೊ ಇನ್ ದಿಸ್ ಕ್ವಶನ್ ದ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಈಸ್ ಬೋತ್ ಆರ್ ಕರೆಕ್ಟ್. ಸೊ ದ್ಯಾಟ್ಸ್ ವೈ ದ ಆಪ್ಷನ್ ಡಿ ಏನು ಹೇಳುತ್ತೆ ಅಂದರೆ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂತ ಹೇಳುತ್ತೆ. ಸೊ ದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಇಯರ್. ದ ಕ್ವಶನ್ ನಂಬರ್ 10, ದ ಪ್ರಾಪರ್ಟಿ ಆಫ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ವಾಸ್ ಪ್ರಪೋಸ್ಡ್ ಬೈ. ಸೊ ಕ್ವಾಂಟೈಸೇಷನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ದಟ್ ಈಸ್ ಆಲ್ಸೋ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. 3 ಪ್ರಾಪರ್ಟೀಸ್ ಬರುತ್ತೆ. ಅಡಿಟಿವ್ ಪ್ರಾಪರ್ಟಿ, ದೆನ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಬರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದಿ ಕಮ್ಸ್ ಅಂಡರ್ ದಿ ಪ್ರಾಪರ್ಟೀಸ್ ಆಫ್ ದ ಚಾರ್ಜ್. ಅದ್ರ ಬಗ್ಗೆ ಕ್ವಾಂಟೈಸೇಷನ್ ಪ್ರಾಪರ್ಟಿ ಬಗ್ಗೆ ಹೇಳಿದವರು ಯಾರಂದರೆ ಫ್ಯಾರಡೆ.
ಸೊ ಮೈಕಲ್ ಪ್ಯಾರಡೆ ಅಂತ ಏನು ಕರೀತಾರಲ್ಲ ಅವರು ಎದ್ರ ಬಗ್ಗೆ ಹೇಳ್ತಾರೆ ಅಂದರೆ ಪ್ರಾಪರ್ಟೀಸ್ ಆಫ್ ದ ಕ್ವಾಂಟೈಸೇಷನ್ ಚಾರ್ಜಸ್ ಬಗ್ಗೆ ಹೇಳ್ತಾರೆ. ಕ್ವಶನ್ ನಂಬರ್ 11, ದ ಪ್ರಾಪರ್ಟಿ ಆಫ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ವಾಸ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ಬೈ. ಸೊ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಬಗ್ಗೆ ಹೇಳಿದವರು ಪ್ಯಾರಡೆ, ಬಟ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದವರು ಯಾರಂದರೆ ದಟ್ ಈಸ್ ಮಿಲಿಕನ್. ಓಕೆ, ಮಿಲಿಕನ್ ಅಂತ ಬರ್ತಾರೆ, ಹೆನ್ರಿ ಮಿಲಿಕನ್ ಅಂತ ಬರ್ತಾರೆ. ಓಕೆ, ಸೊ ಕ್ವಶನ್ ನಂಬರ್ 12, ಸೆಲೆಕ್ಟ್ ದ ವೆಕ್ಟರ್ ಕ್ವಾಂಟಿಟಿ ಅಮಾಂಗ್ ದ ಫಾಲೋವಿಂಗ್ ಅಂತ ಹೇಳಿದ್ದಾರೆ. ಓಕೆ, ಯು ನೋ ದ್ಯಾಟ್ ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿ, ಸ್ಕೇಲಾರ್ ಮತ್ತು ವೆಕ್ಟರ್ ಕ್ವಾಂಟಿಟಿ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ಏನು ಸ್ಕೇಲಾರ್ ಅಂದರೆ ಏನು, ವೆಕ್ಟರ್ ಕ್ವಾಂಟಿಟಿ ಸ್ಕೇಲಾರ್ ಅಂದರೆ ಏನು, ದೆನ್ ವೆಕ್ಟರ್ ಅಂದರೆ ಏನು ನಿಮ್ಗೆ ಗೊತ್ತಿರಲಿ. ಸೊ ಇಲ್ಲಿ ಏನದೆ ಅಂದರೆ ಯಾವುದು ವೆಕ್ಟರ್ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಓಕೆ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ಬಿಕಾಸ್ ಏನಂತ ಬರ್ತೀರಾ ಎಲೆಕ್ಟ್ರಿಕ್ ಫೀಲ್ಡನ್ನು. ಓಕೆ, ಈ ಥರ ಸ್ಕೇಲರ್ ಅಂದರೆ ಏನು, ವಿಚ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನಾಟ್ ದ ಡೈರೆಕ್ಷನ್. ಬಟ್ ವೆಕ್ಟರ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ವಿಚ್ ಹ್ಯಾವಿಂಗ್ ಬೋತ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಇನ್ ದಿಸ್ ಆಪ್ಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾರಿ ದ ಬೋತ್, ದಟ್ ಈಸ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಸೊ ದ್ಯಾಟ್ಸ್ ವೈ ಏನಂತ ಬರಿತೀವಿ ನಾವು, ವೆಕ್ಟರ್ ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 13 ಈ ಥರ ಇದೆ, ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಬಾಡಿ ಈಸ್ ನೌ. ಓಕೆ, ಸೊ ಒಂದು ಬಾಡಿ ಕನ್ಸಿಡರೇಷನ್ ಮಾಡ್ತೀನಿ. ಈ ಬಾಡಿಯಿಂದ ಏನು ಮಾಡ್ತೀನಿ ನಾನು, ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡ್ತೀನಿ. ವೆನ್ ವಿ ರಿಮೂವ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ಬಾಡಿ ಈಸ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಯಾವಾಗ ಒಂದು ಬಾಡಿಯಿಂದ ಎಲೆಕ್ಟ್ರಾನ್ಸ್ಗಳನ್ನು ರಿಮೂವ್ ಮಾಡ್ತೀವಲ್ಲ, ಸೊ ಆ ಬಾಡಿ ಏನಾಗುತ್ತೆ, ದರ್ ಇಸ್ ಎ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ದಟ್ ಆ್ಯಕ್ಟ್ ಆಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ. ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಚಾರ್ಜ್ ಬಾಡಿ. ಓಕೆ, ಸೊ ಇವಾಗ ಈ ಥರನೂ ಕ್ವಶನ್ ಕೇಳ್ಬೋದು. ಸೊ ಅದೇ ಕ್ವಶನ್ ನಂಬರ್ 14 ಇದೆ ನೋಡಿರಿ, ಏನಿದೆ, ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದಿ ಬಾಡಿ. ನಾನು ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾನ್ಸ್ಗಳನ್ನು ಈ ಬಾಡಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾವು ದ ಬಾಡಿ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್. ಓಕೆ, ಯಾವಾಗ ಎಲೆಕ್ಟ್ರಾನ್ಗಳನ್ನು ರಿಮೂವ್ ಮಾಡ್ತೀವಿ ಆ ಬಾಡಿ ದಟ್ ಈಸ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್. ವೆನ್ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ದಿ ಬಾಡಿ ದಟ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್. ದಟ್ ಈಸ್ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ಫಾರ್ ದ ಕ್ವಶನ್ ನಂಬರ್ 14. ಸೊ ಈ ಥರ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಇರಬೇಕು. ಸೊ ಕ್ವಶನ್ ನಂಬರ್ 15 ಏನು ಹೇಳುತ್ತೆ, ಅ ಬಾಡಿ ಈಸ್ ನೆಗೆಟಿವ್ಲಿ ಚಾರ್ಜ್ ಆಫ್ಟರ್ ಚಾರ್ಜಿಂಗ್ ದ ಮಾಸ್ ಆಫ್ ದ ಬಾಡಿ. ಓಕೆ, ಒಂದು ಬಾಡಿ ಏನಾಗಿರ್ತದೆ ಆಲ್ರೆಡಿ ನೆಗೆಟಿವ್ಲಿ ಚಾರ್ಜ್ ಅದ. ಸೊ ಅದಕ್ಕೆ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಆದ ಬಾಡಿಗೆ ಏನು ಮಾಡ್ತೀವಿ ನಾವು, ಚಾರ್ಜಿಂಗ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಚಾರ್ಜಿಂಗ್ ಇಸ್ ನಥಿಂಗ್ ಬಟ್ ಗೋಸ್ ಆನ್ ಆ್ಯಡಿಂಗ್ ದ ಎಲೆಕ್ಟ್ರಾನ್ಸ್. ಓಕೆ, ವೆನ್ ದೇ ಗೋಸ್ ಆನ್ ಆ್ಯಡಿಂಗ್ ದ ಎಲೆಕ್ಟ್ರಾನ್ಸ್ ಟು ದ ಬಾಡಿ, ಅಫ್ಕೋರ್ಸ್ ದ ಮಾಸ್ ಆಫ್ ದ ಬಾಡಿ ವಿಲ್ ಇನ್ಕ್ರೀಸಸ್. ಓಕೆ, ಚಾರ್ಜಿಂಗ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಎಲೆಕ್ಟ್ರಾನ್ಸ್ ಟು ದಿ ಬಾಡಿ. ಓಕೆ, ಆಲ್ರೆಡಿ ನೆಗೆಟಿವ್ಲಿ ಚಾರ್ಜ್ ಅದ, ಅಗೇನ್ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಮಾಸ್ ಆಫ್ ದ ಬಾಡಿ ವಿಲ್ ಬಿ ಇನ್ಕ್ರೀಸಸ್. ಓಕೆ, ಸೊ ವಾಟ್ ಅಬೌಟ್ ಕ್ವಶನ್ ನಂಬರ್ 16, ಅ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ ಆಫ್ಟರ್ ಚಾರ್ಜಿಂಗ್ ದ ಮಾಸ್ ಆಫ್ ದ ಬಾಡಿ. ಓಕೆ, ಏನಾಗಿದೆ, ಬಾಡಿ ಏನದ ಪಾಸಿಟಿವ್ಲಿ ಚಾರ್ಜ್ ಅದ, ಇನಿಷಿಯಲಿ ಆಲ್ರೆಡಿ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿಗೆ ಆಫ್ಟರ್ ಚಾರ್ಜಿಂಗ್ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಎಲೆಕ್ಟ್ರಾನ್ಸ್ ಟು ದಿಸ್ ಬಾಡಿ. ಓಕೆ, ದ ಮಾಸ್ ಆಫ್ ದ ಬಾಡಿ ಈಸ್ ಡಿಕ್ರೀಸಸ್ ಬಿಕಾಸ್ ಆಲ್ರೆಡಿ ಪಾಸಿಟಿವ್ ಅದ. ನಾವು ಎಲೆಕ್ಟ್ರಾನ್ಸ್ಗಳನ್ನು ಆ್ಯಡ್ ಮಾಡ್ದಂಗೆ ಏನಾಗುತ್ತೆ, ದಟ್ ಹೋಲ್ ಬಿಕಮ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ನ್ಯೂಟ್ರಲ್ ಆದಂಗೆ ಇರುತ್ತೆ, ದ ಮಾಸ್ ಆಫ್ ದ ಬಾಡಿ ಬಿಕಮ್ಸ್ ಡಿಕ್ರೀಸಸ್. ಓಕೆ, ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್, ದ SI ಯೂನಿಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತಾರೆ. ಇದು ಆಲ್ರೆಡಿ ನೀವು ಥಿಯರಾಟಿಕಲಲ್ಲಿ ಇದನ್ನೆಲ್ಲ ಓದಿರ್ತೀರ. ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ದಿ, ಯು ಕ್ಯಾನ್ ಎಕ್ಸ್ಪ್ರೆಸ್ ದ ಎಲೆಕ್ಟ್ರಿಕ್ ಫೀಲ್ಡ್ SI ಯೂನಿಟ್ ಇನ್ ಟರ್ಮ್ಸ್ ಆಫ್ ವೋಲ್ಟ್ ಪರ್ ಮೀಟರ್. ಸೊ ದ equivalent SI ಯೂನಿಟ್ ಆಫ್ ದಿಸ್ ವೋಲ್ಟ್ ಪರ್ ಮೀಟರ್ ಈಸ್ ನ್ಯೂಟನ್ ಪರ್ ಕೂಲಮ್. ಸೊ ಬೋತ್ ಆರ್ ದ SI ಯೂನಿಟ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಬೋದು. ಸೊ ದ್ಯಾಟ್ಸ್ ವೈ ದ ಆಪ್ಷನ್ ಡಿ ಈಸ್ ಕರೆಕ್ಟ್. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂತ ಹೇಳ್ಬೋದು. ದ ಕ್ವಶನ್ ನಂಬರ್ 18 ಏನು ಹೇಳುತ್ತೆ, ದ ನೆಟ್ ಚಾರ್ಜ್ ಆಫ್ ದಿ ಡೈಪೋಲ್. So know that how can you define the dipole? If I consider this is plus, this is minus. Dipole, ಡೈ ಅಂದರೆ ಎರಡು, ಪೋಲ್ ಅಂದರೆ ದಟ್ ಈಸ್ ಪೊಲ್ಯಾರಿಟಿ, ಚಾರ್ಜ್ ಅಂತ ಹೇಳ್ಬೋದು. ಅಂದರೆ ಏನಿರಬೇಕು ಇಲ್ಲಿ, ಟೂ ಟೈಪ್ ಆಫ್ ದಿ ಚಾರ್ಜಸ್ ಇರಬೇಕು. ಸೊ ದಿಸ್ ಈಸ್ ಕಾಲ್ಡ್ ಡೈಪೋಲ್ ಅಂತ ಡಿಫೈನ್ ಮಾಡ್ತೇನೆ. ಸೊ ಇದು ಡೈಪೋಲ್ ಆದಾಗ ದ ನೆಟ್ ಚಾರ್ಜ್ ಅಂದಾಗ ಏನಾಗುತ್ತೆ, ದಟ್ ಈಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ. ಸೊ ಇಟ್ ಇಸ್ ದ ನೆಟ್ ಆಫ್ ದಿಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ, ದಟ್ ಈಸ್ ಈಕ್ವಲ್ ಟು 0 ಗೊತ್ತಿರಬೇಕು. ಓಕೆ, ಯಾಕಂದರೆ ಡೈಪೋಲ್ ಅಂದರೆ ಎರಡು ಪೊಲ್ಯಾರಿಟಿ ಇರಬೇಕು. ಅದನ್ನು ನೆಟ್ ಕನ್ಸಿಡರೇಷನ್ ಮಾಡಿದಾಗ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಗೆಟ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು ದಿ 0. ಸೊ ನೆಟ್ ಚಾರ್ಜ್ ಆಫ್ ದಿ ಡೈಪೋಲ್ ಈಸ್ ಈಕ್ವಲ್ ಟು ದಿ 0. ಸೊ ಕ್ವಶನ್ ನಂಬರ್ 19 ಏನು ಹೇಳುತ್ತೆ, ದ ಡೈರೆಕ್ಷನ್ ಆಫ್ ದಿ ಡೈಪೋಲ್ ಮೂಮೆಂಟ್ ಈಸ್. ಯಾವಾಗಲೂ ಡೈಪೋಲ್ ಮೂಮೆಂಟ್ ಅಂತ ಕನ್ಸಿಡರೇಷನ್ ಮಾಡಿದಾಗ ಸೊ ದ್ಯಾಟ್ ಈಸ್ ಫ್ರಮ್ ದ ನೆಗೆಟಿವ್ ಟು ದಿ ಪಾಸಿಟಿವ್ ಇರುತ್ತೆ. ಬಿಕಾಸ್ ಡೈಪೋಲ್ ಇಸ್ ನಥಿಂಗ್ ಬಟ್ ದೇರ್ ಶುಡ್ ಬಿ ಅ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ನಾವು ಮೂಮೆಂಟ್ ಕನ್ಸಿಡರೇಷನ್ ಮಾಡಿದಾಗ ಅದ್ರದ್ದು ಏನಾಗಿರಬೇಕು, ದ್ಯಾಟ್ ಶುಡ್ ಬಿ ಫ್ರಮ್ ದ ನೆಗೆಟಿವ್ ಟು ದಿ ಪಾಸಿಟಿವ್. ಇಟ್ ನಾಟ್ ಫ್ರಮ್ ದ ಪಾಸಿಟಿವ್ ಟು ದಿ ನೆಗೆಟಿವ್, ಇಟ್ ಶುಡ್ ಬಿ ಫ್ರಮ್ ನೆಗೆಟಿವ್ ಟು ದಿ ಪಾಸಿಟಿವ್. ಕ್ಲಿಯರ್? ಓಕೆ. So question number 20 ಏನು ಹೇಳುತ್ತೆ, SI unit of the dipole moment is. Okay, how can you define the dipole moment? Okay, so that is P is equal to
q into 2a. Where q is the charge, 2a is nothing but that is distance between the two charges. If I consider this is plus q and this is minus q, okay, so distance is nothing but 2a ಅಂತ ತಗೋತೀನಿ ನಾನು, okay, and q is charge. Okay, so ಇಲ್ಲಿ ಏನಾಗುತ್ತೆ ಅಂದರೆ I just SI unit of the dipole moment SI unit calculation ಮಾಡೋಣ. So what is the SI unit of the charge is nothing but coulomb. So 2a is nothing but that is distance can be expressed in terms of meter. Okay, so now ಏನಾಯ್ತು ಇವಾಗ SI unit of the dipole moment will be coulomb meter. So question number 21, the intrinsic dipole moment of the polar molecule is in bracket q is net positive charge of the dipole and 2a is distance between the charges ಅಂತ ಕೇಳಿದ್ದಾರೆ. Intrinsic dipole moment of polar molecules. Now the question arises, what are polar molecules and what are non-polar molecules? So polar molecules is nothing but if I consider HCl, okay, if I consider, so what are polar molecules? Polar molecules ಅಂದರೆ ಏನಂತ ಹೇಳ್ತೀನಿ, I just consider HCl, okay, ಇಲ್ಲಿ ಏನಾಗಿದೆ HCl, H plus Cl minus, okay, it act as a polar molecule, polar. Okay, so non-polar molecule ಅಂದರೆ I just consider H2. How can I write the H2? H ಅಂತ ಬರಿತೀನಿ ನಾನು. Okay, so ಇಲ್ಲಿ ಏನಾಗಿದೆ both H is positive ಆಗುತ್ತೆ. It is not the dipolar. Okay, it is called polar, non-polar ಅಂತ ಕರಿತೀವಿ. ಸೊ H2, N2 ಈ ಥರ ಬರ್ತಕ್ಕಂಥ ಮಾಲಿಕ್ಯೂಲ್ಸ್ಗೆ ನಾನ್ ಪೋಲಾರ್ ಅಂತ ಕರಿತೀವಿ. HCl ಏನು ಬರ್ತದಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ದ ಪೋಲಾರ್ ಮಾಲಿಕ್ಯೂಲ್. ಓಕೆ, ಸೊ ಪೋಲಾರ್ ಮಾಲಿಕ್ಯೂಲಲ್ಲಿ ಏನಾಗಿರ್ತದೆ, ವಾಟ್ ಈಸ್ ದ ಡೈಪೋಲ್ ಇಂಟ್ರಿನ್ಸಿಕ್ ಡೈಪೋಲ್ ಮೂಮೆಂಟ್ ಈಸ್ ದಟ್ ಈಸ್ q ಇಂಟು 2a. ಈ ಥರ ಬರಿತೀವಿ ನಾವು, q ಇಂಟು 2a ಈಸ್ ಈಕ್ವಲ್ ಟು p ಅಂತ ಬರಿತೀವಿ ನಾವು. ದಟ್ ಈಸ್ ಇನ್ ಕೇಸ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್. ಬಟ್ ಇನ್ ಕೇಸ್ ಆಫ್ ದಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, so that is intrinsic dipole moment will be 0 because there is no any poles, dipoles ಇಲ್ಲ ಅಲ್ಲಿ. ಸೊ ಡೈಪೋಲ್ಸ್ ಇಲ್ಲ ಅಂದರೆ ಅದಕ್ಕೆ ಮೊಮೆಂಟ್ ಇರಂಗಿಲ್ಲ. ಸೊ ಮೊಮೆಂಟ್ ಇಲ್ಲ ಅಂದರೆ ಏನಾಗಿರ್ತದೆ, ದ ಟೋಟಲ್ intrinsic dipole moment will be 0 in case of non polar. But in case of the polar there should be a dipole moment, that is q into 2a. So question number 23, torque acting on the dipole placed at a angle theta with the electric field is where in bracket theta is not equal to 0 and theta is equal to 180 degree ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಡೈಪೋಲ್ ಮೊಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಸ್ ವೆಲ್ ಆಸ್ ಡೈಪೋಲ್ ಮೊಮೆಂಟ್. ಸೊ ಏನು ಒಂದು ಇಕ್ವೇಷನ್ ಮಾಡ್ತಾರೆ, ಏನಪ್ಪ ಟಾರ್ಕ್ ಟೋ ಈಸ್ ಈಕ್ವಲ್ ಟು ದಟ್ ಈಸ್ ಪಿ ಇ ಸೈನ್ ಥೀಟಾ. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ which connect the torque with respect to the dipole moment when I place the dipole moment in the electric field E. Okay, so ಹಾಗಾದ್ರೆ ಟಾರ್ಕ್ ಎದ್ರ ಮೇಲೆ ಡಿಪೆಂಡ್ ಅದ, ದಟ್ ಈಸ್ ಡೈಪೋಲ್ ಮೂಮೆಂಟ್ ಮೇಲೆ ಡಿಪೆಂಡ್ ಅದ, ಅಲಾಂಗ್ ವಿತ್ ದಟ್ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಅದ. ಅಪೋಸಿಟ್ ಡಿಪೆಂಡ್ಸ್ ಅಪಾನ್ ದ ಥೀಟಾ, ಬಟ್ ಇನ್ ಯುವರ್ ಆಪ್ಷನ್ ದೇ ಆರ್ ನಾಟ್ ಮೆನ್ಷನ್ ದಿ ಥೀಟಾ. ಸೊ ದ್ಯಾಟ್ಸ್ ವೈ ದ ಆಪ್ಷನ್ ಎ ಆ್ಯಂಡ್ ಬಿ ಬೋತ್ ಆರ್ ಕರೆಕ್ಟ್. ಸೊ ಬೋತ್ ಆರ್ ಕರೆಕ್ಟ್ ಅಂದಾಗ ಏನು ಮಾಡಿದ್ದಾರೆ, ನಿಮಗೆ ಆಪ್ಷನ್ಸ್ ಡಿ ಎಲ್ ಕೊಟ್ಟಾರ, ಬೋತ್ ಎ ಆ್ಯಂಡ್ ಬಿ ಅಂತ. ಸೊ ಏನಾಯಿತು, ಪ್ರಶ್ನೆ ಸಂಖ್ಯೆ 23ಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಂತ ಹೇಳ್ತೀವಿ ನಾವು. ಸೊ ಮುಂದಿನ ಪ್ರಶ್ನೆ, question number 24, in a uniform electric field a dipole inclined at an angle theta experience. Okay, ಒಂದು ಏನಾಗಿದೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಡೈಪೋಲ್ ಏನಾಗಿದೆ ಇನ್ಕ್ಲೈನ್ಡ್ ಅಟ್ ಎ ಆ್ಯಂಗಲ್ ಥೀಟಾ ಅದ, ಅದೇನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಸೊ ಇಟ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಓಕೆ, ಸೊ ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಇದನ್ನು ಒಂದು ಡೆರೈವೇಷನ್ ಮಾಡ್ಯಾರ, ವೆನ್ ಐ ಪ್ಲೇಸ್ ಅ ಡೈಪೋಲ್ ಇನ್ ಕೇಸ್ ಆಫ್ ದಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ, ಟೋ ಈಸ್ ಈಕ್ವಲ್ ಟು ದಟ್ ಈಸ್ ನಥಿಂಗ್ ಬಟ್ ಪಿ ಇಂಟು ಇ ಸೈನ್ ಥೀಟಾ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಕ್ವಶನ್, ಬಟ್ ಇನ್ ಆಸ್ಕಿಂಗ್ ದೇ ಆರ್ ಆಸ್ಕಿಂಗ್ ಇನ್ ದ ಡಿಫರೆಂಟ್ ಮ್ಯಾನರ್. ಸೊ ಕ್ವಶನ್ ನಂಬರ್ 25, ಅ ಡೈಪೋಲ್ ಎಕ್ಸ್ಪೀರಿಯನ್ಸ್ ಎ ಮ್ಯಾಕ್ಸಿಮಮ್ ಟಾರ್ಕ್ ವೆನ್ ದ ಆ್ಯಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈಪೋಲ್ ಮೂಮೆಂಟ್ ಈಸ್ ಅಂತ ಕೇಳಿದಾರೆ. ಸೊ ಈ ಥರ ಪ್ರಶ್ನೆಗಳು ಜಾಸ್ತಿ ಪಾಸಿಬಿಲಿಟಿ ಅದ. ಸೊ ಒಂದು ಇಕ್ವೇಷನ್ ಅದ, ಪಿ ಈಸ್ ಈಕ್ವಲ್ ಟು ಟೋ ಈಸ್ ಈಕ್ವಲ್ ಟು ನಾಟ್ ಪಿ, ಟೋ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಸೊ ದಿಸ್ ಈಸ್ ದ ಬೇಸಿಕ್ ಇಕ್ವೇಷನ್. ಸೊ ಹಾಗಾದರೆ ಡೈಪೋಲ್, ಸೊ ಯಾವಾಗ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಟಾರ್ಕ್ ಅಂದರೆ ಟಾರ್ಕ್ ವ್ಯಾಲ್ಯೂ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ, ಸೊ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ, ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯು ನೋ ದ್ಯಾಟ್ ಇಫ್ ಐ ಪ್ಲೇಸ್ ದ ಥೀಟಾ ಈಸ್ ಈಕ್ವಲ್ ಟು 0 ಸೈನ್ 0 ಇಂಟು ಪಿ 0, ಸೊ ಅವಾಗ ಏನಾಗುತ್ತೆ, ಟೋ ಈಕ್ವಲ್ ಟು 0 ಆಗುತ್ತೆ. ಬಟ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ಸೊ ಟೋ ಈಸ್ ಈಕ್ವಲ್ ಟು ಪಿ ಇ. ಸೊ ಸೈನ್ 90 ಏನಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 1 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಟೋ ಈಸ್ ಈಕ್ವಲ್ ಟು ಪಿ ಇ. ಓಕೆ, ಸೊ ಮ್ಯಾಕ್ಸಿಮಮ್ ಟಾರ್ಕ್ ಯಾವಾಗುತ್ತೆ, ದಟ್ ಈಸ್ ಆ್ಯಂಗಲ್ ಈಸ್ 90 ಡಿಗ್ರಿ. ಬಟ್ ಇಫ್ ದ ಆ್ಯಂಗಲ್ ಈಸ್ 0, ದಟ್ ಟೋ ಈಸ್ ಈಕ್ವಲ್ ಟು 0 ಆಗಿಬಿಡುತ್ತೆ, ಬಿಕಾಸ್ ಸೈನ್ 0 ಈಸ್ 0. ಸೊ ದ್ಯಾಟ್ಸ್ ವೈ ದ ಕ್ವಶನ್ ನಂಬರ್ 25
ಸರಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಈಸ್ ಕರೆಕ್ಟ್. Question number 26. A dipole experiences a minimum torque when the angle between the electric field and dipole moment is equal to. So minimum dipole ಯಾವಾಗ ಆಗುತ್ತೆ? Minimum dipole is nothing but tau is equal to 0 ಆಗಬೇಕು. Tau is equal to 0 ಯಾವಾಗ ಆಗುತ್ತೆ? When I place the theta is equal to 0, when theta is equal to 0, or another possibility theta is equal to 180, because sin 180 is also equal to 0, so 0 into p is equal to 0. So ಆವಾಗ in that case also tau equal to 0 ಆಗುತ್ತೆ. So ಆವಾಗ ಏನಾಗುತ್ತೆ? The options A, that is theta degree is also 0 degree is also possible and 180 degree is also possible. So that's why the options D is correct. ಅಂದರೆ ಏನಾಯಿತು? 0 ಡಿಗ್ರಿ ಮತ್ತು 180 ಡಿಗ್ರಿ ಇದ್ದಾಗ ಸೊ ದಟ್ ಈಸ್ ಟಾರ್ಕ್ ಈಸ್ ಮಿನಿಮಮ್. ಕ್ವಶನ್ ನಂಬರ್ 27. ಎಲೆಕ್ಟ್ರಿಕ್ ಪಿಲ್ ಲೈನ್ಸ್. ಓಕೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್? ನೀವು ಥಿಯರಾಟಿಕಲಲ್ಲಿ ಓದಿರ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಎಂಡ್ ಎಕ್ಸಾಮ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್? ಸೊ ಆಪ್ಷನ್ಸ್ ಎಲ್ಲಿ ಕೊಟ್ಟಿದ್ದಾರೆ? ಒರಿಜಿನೇಟ್ಸ್ ಫ್ರಾಮ್ ದ ನೆಗೆಟಿವ್ ಚಾರ್ಜ್ ಟು ದಿ terminate at the positive charge ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್, ಬಿಕಾಸ್ ದ ಎಲೆಕ್ಟ್ರಿಕ್ ಪಿಲ್ ಲೈನ್ ಸ್ಟಾರ್ಟ್ ಫ್ರಮ್ ದ ಪಾಸಿಟಿವ್ ಆ್ಯಂಡ್ ಎಂಡ್ ಅಟ್ ದಿ ನೆಗೆಟಿವ್. ಸೊ ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ, ಕ್ರಾಸ್ ಈಚ್ ಅದರ್ ಕೊಟ್ಟಾರ. ಸೊ ಕ್ರಾಸ್ ಈಚ್ ಅದರ್ ಅಂತ, ಬಟ್ ಇಟ್ ಈಸ್ ನಾಟ್ ದ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್, ಬಿಕಾಸ್ ದೇ ಆರ್ ನಾಟ್ ಗೋಯಿಂಗ್ ಟು ಕ್ರಾಸ್ ಈಚ್ ಅದರ್. ಟು ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಯಾವಾಗಲೂ ಕ್ರಾಸ್ ಆಗಂಗಿಲ್ಲ. ಇಫ್ ದೇ ಆರ್ ಕ್ರಾಸ್, ವಿ ಆರ್ ಗೋಯಿಂಗ್ ಟು ಗೆಟ್ ದ ಟೂ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಮ್ಯಾಗ್ನೆಟಿಕ್ ಆ ಪಾಯಿಂಟಲ್ಲಿ ಏನಾಗಿರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಟೂ ಡೈರೆಕ್ಷನನ್ನು ತೋರಿಸುತ್ತೆ. ಬಟ್ ಒಂದೇ ಪಾಯಿಂಟಲ್ಲಿ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸೋದು ವಿಚ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಸೊ ದ್ಯಾಟ್ಸ್ ವೈ ದ ಟೂ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಆರ್ ನೆವರ್ ಕ್ರಾಸ್ ಈಚ್ ಅದರ್. ಓಕೆ, ಸೊ ಆಪ್ಷನ್ ಸಿ ಕೊಟ್ಟಿದ್ದಾರೆ ನೋಡ್ರಿ, ನೆವರ್ ಕ್ರಾಸ್ ಈಚ್ ಅದರ್. ನಾನು ಹೇಳಿದೆ ಅಲ್ಲ, ಸೊ ಟೂ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಯಾವಾಗಲೂ ಏನಾಗಲ್ಲ, ಕ್ರಾಸ್ ಯಾವಾಗಲೂ ಆಗಂಗಿಲ್ಲ. ಸೊ ದ್ಯಾಟ್ಸ್ ವೈ ದ ಕ್ವಶನ್ ನಂಬರ್ 27ಗೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 28. ದ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಆರ್ ಪ್ಯಾರಲಲ್. ದಿಸ್ ಇಂಡಿಕೇಟ್ಸ್ ದ್ಯಾಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎರಡು ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಏನದಾವ, ಪ್ಯಾರಲಲ್ ಅದಾವ ಅಂತ ಹೇಳ್ತಾರೆ. ಓಕೆ, ಸೊ ಈ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಪ್ಯಾರಲಲ್ ಅದಾವ ಅಂದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೊ ದೇ ಆರ್ ಯೂನಿಫಾರ್ಮ್. ಸೊ ದೀಸ್ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಆರ್ ಯೂನಿಫಾರ್ಮ್ ಅಂತ ಹೇಳ್ಬೋದು, ವೆನ್ ದೇ ಆರ್ ಬೋತ್ ಎಲೆಕ್ಟ್ರಿಕ್ ಪಿಲ್ ಲೈನ್ಸ್ ಆರ್ ಪ್ಯಾರಲಲ್. ಸೊ ಕ್ವಶನ್ ನಂಬರ್ 29. ಎಸ್ ಐ ಯೂನಿಟ್ ಆಫ್ ದಿ ಎಲೆಕ್ಟ್ರಿಕ್ ಪ್ಲಗ್ಸ್ ಅಂತ ಹೇಳಿದ್ದಾರೆ. ಸೊ ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ದಿ ಎಲೆಕ್ಟ್ರಿಕ್ ಪ್ಲಗ್ಸ್? ಹೌ ಕ್ಯಾನ್ ಯು ಡಿಫೈನ್ ದ ಎಲೆಕ್ಟ್ರಿಕ್ ಪ್ಲಗ್ಸ್? ದಟ್ ಈಸ್ ಪೈ ಈಸ್ ಈಕ್ವಲ್ ಟು Question number 29, SI unit of the electric flux ಅಂತ ಕೇಳಿದ್ದಾರೆ. So you know that what is the relation for the electric flux? That is pi. That is, so pi is equal to E into ds. So this is expression for the electric flux. So SI unit of the electric flux ಕೇಳಿದ್ದಾರೆ. What is that is SI unit of the electric field? First, that is Newton per coulomb. So what is the unit of area? That is meter square. So SI unit of the electric field is Newton per coulomb and area is meter square. So that's why the total electric flux SI unit is Newton per coulomb meter square. So the option A is correct here. So question number 30. The flux through the closed surface enclosing the dipole is ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ವಶನ್ ವಿಲ್ ಆನ್ ದ ಬೇಸಿಸ್ ಆಫ್ ದಿ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಹೇಳ್ತೀವಿ ನಾವು. ಓಕೆ, ಏನು ಅದ್ರ ಮೇಲೆ ಹೇಳ್ತೀವಿ ನಾವು? ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಏನು ಹೇಳ್ತೀವಿ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ದಟ್ ಈಸ್ ಪೈ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1 divided by epsilon naught into the total charge enclosed by the surface. Total charge enclosed by the surface. So not only total charge, it is net charge enclosed by the surface. ಹಾಗಾದ್ರೆ net charge in case of the dipole ಏನದ? 0 ಅದ, because that is plus q and minus q. So that is total charge will be 0. Okay, so 0 into this quantity 1 by epsilon naught is equal to 0. ಅಂದರೆ ಏನಾಯ್ತು ಇವಾಗ? ಟೋಟಲ್ ಫ್ಲಕ್ಸ್ ಥ್ರೂ ದಿ ಡೈಪೋಲ್ ಈಸ್ ಈಕ್ವಲ್ ಟು ದಿ 0. ಯಾಕಂದರೆ q ಈಕ್ವಲ್ ಟು 0 ಅದ. 0 into 1 by epsilon naught is equal to 0. Okay, so that's why the flux through the closed surface enclosing the dipole is equal to 0. Question number 31. Question number 31 ಏನು ಹೇಳುತ್ತೆ? The two spheres of the radius r and 2r enclose the same charge. The flux through them are in the ratio. So the two spheres of radius r and 2r enclose the same charge. The flux through them in the ratio ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. So know that the relation between the flux, that is pi is equal to E into ds ಅಂತ ಬರಿತೀನಿ.
ಸೊ ಹಿಯರ್ ಸ್ಪಿಯರ್ ಕೊಟ್ಟಿರೋದ್ರಿಂದ ದಟ್ ಈಸ್ ಸ್ಪಿಯರ್ ಏರಿಯಾ ಅಂತ ಏನು ತೊಗೋತೀವಿ ನಾವು 4πr² ಅಂತ ತೊಗೋತೀವಿ. ಬಟ್ ಇಲ್ಲಿ ರೇಷಿಯೋ ಕೇಳಿದ್ರಿಂದ ಐ ಜಸ್ಟ್ ಕನ್ಸಿಡರ್ ದಿಸ್ ಈಸ್ ಟೂ ಸ್ಪಿಯರ್ಸ್, ದಿಸ್ ಈಸ್ ಫಾರ್ ದ ಫಸ್ಟ್ ಸ್ಪಿಯರ್, ದಿಸ್ ಈಸ್ ಫಾರ್ ದ ಸೆಕೆಂಡ್ ಸ್ಪಿಯರ್. ಸೊ E into ds, ಓಕೆ, E into ds is nothing but E into 4πr² ಆ್ಯಂಡ್ E into ds, E into 4πr². ಬಟ್ ಇಲ್ಲಿ ಏನು ಮಾಡಿದ್ದೀನಿ ನಾನು r ಪ್ಲೇಸಲ್ಲಿ 2r ಹಾಕಿದ್ದೀನಿ. ಸೊ ಬಿಕಾಸ್ ದೇ ಆರ್ ಇನ್ ದ ರೇಷಿಯೋ ಫಸ್ಟ್ ಒನ್ ಈಸ್ 1r, ದಟ್ ಈಸ್ 1. ಇನ್ ಕೇಸ್ ಆಫ್ ದ ಸೆಕೆಂಡ್ ಸ್ಪಿಯರ್ ಈಸ್ 2r. ಸೊ ದಟ್ ಈಸ್ ವೈ in the place of r I just put 2r whole square is equal to q by epsilon naught which is called Gauss law. ಸೊ ಇಲ್ಲೇನಾಗುತ್ತೆ, ದ ಸೇಮ್ ಚಾರ್ಜ್ ಎನ್ಕ್ಲೋಸ್ ಇದರಿಂದ ಇಲ್ಲೇನಾಗುತ್ತೆ ಕ್ಯೂ ಅಂತ ನಾನು ತೊಗೋತೀನಿ, ಆ್ಯಂಡ್ ಸೇಮ್ ಮೀಡಿಯಮ್ ಎಪ್ಸಿಲಾನ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ E. ಸೊ ಆಲ್ ದ ರಿಮೈನಿಂಗ್ ಟರ್ಮ್ಸ್ ವಿಲ್ ಬಿ ಗೆಟ್ ಕ್ಯಾನ್ಸಲ್. ಬಟ್ ಇಲ್ಲಿ ಏನು ಉಳಿತದ 4/8 ಬಿಕಾಸ್ 2 square 4. ಓಕೆ, ಸೊ ದೆನ್ ವಾಟ್ ಇಸ್ ದ ವ್ಯಾಲ್ಯೂ? So this is 2 square 4 into 4, that is 16. This is 16 not 8, sorry. Okay, so this ratio, that is 4 1s 4 4s, so that is 1:4. So the answer will be correct 1:4. ಇಲ್ಲಿ ಮಿಸ್ಟೇಕ್ ಆಗಿದೆ ನಿಮ್ಮ ಆಪ್ಷನಲ್ಲಿ 1:1 ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಾಟ್ ಕರೆಕ್ಟ್, ಬಟ್ ಆಪ್ಷನ್ ಸಿ 1:4 ವಿಲ್ ಬಿ ಕರೆಕ್ಟ್. ಸೊ ಈ ಥರ ನೀವೇನು ಮಾಡಬೇಕು, ರೇಷಿಯೋ ತೊಗೊಂಡು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಕು. ಇಫ್ ಯು ಸಾಲ್ವ್ ದ ಕ್ವಶನ್ ನಂಬರ್ 32 ವಿಚ್ ಇಸ್ ಸಿಮಿಲರ್ ಟು ದಿ ಕ್ವಶನ್ ನಂಬರ್ 31, ಸೊ ದ ಆನ್ಸರ್ ವಿಲ್ ಬಿ ದಟ್ ಈಸ್ 1:4. ಓಕೆ, ಸೊ ಕ್ವಶನ್ ನಂಬರ್ 34 ಏನು ಹೇಳುತ್ತೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಸ್ಪಿಯರ್ ಅ ಚಾರ್ಜ್ ಕಂಡಕ್ಟಿಂಗ್ ಸೆಲ್. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಸ್ಪಿಯರಿಕಲ್ ಚಾರ್ಜ್ ಕಂಡಕ್ಟಿಂಗ್ ಸೆಲ್ ಏನು ಹೇಳುತ್ತೆ? ಸೊ ಇಫ್ ಐ ಕನ್ಸಿಡರ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾಟ್ ಎಂಟರ್ ಇನ್ ಟು ದಿ ಕಂಡಕ್ಟರ್, ದೇ ಆರ್ ಜಸ್ಟ್ ಓನ್ಲಿ ನಾರ್ಮಲ್ ಟು ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಅಂತ ಹೇಳ್ತಾರೆ. ಸೊ ಅದರ ಸಲುವಾಗಿ ದ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ನಾಟ್ ಎಂಟರ್ ಇನ್ ಟು ದಿ ಕಂಡಕ್ಟರ್, ಸೊ ಅಫ್ಕೋರ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಈಕ್ವಲ್ ಟು ದಿ 0. ಸೊ ದಟ್ ಇಸ್ ದ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿರಿ, ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಮೇಲೂ ಕೂಡ ನಿಮಗೆ ಏನಾಗುತ್ತೆ, ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ. ಕ್ವಶನ್ ನಂಬರ್ 35, ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ ಪ್ಲೇನ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 35 ಮತ್ತು 36 ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಕ್ವಶನ್ ನಂಬರ್ 37 ಮತ್ತು 38ಗೆ ಹೋಗೋಣ. Because the question number 35 and 36 will depends upon the question number 37 and 38. The electric field near an infinitely large charge plane sheet is, that is in bracket sigma is surface charge density and epsilon naught is permittivity of the free space ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅಲ್ಲಿ 3 ಡೆರಿವೇಷನ್ಸ್ ಮಾಡ್ತಾರೆ. ಒನ್ ಈಸ್ ಇನ್ಫೈನೈಟ್ಲಿ ಲಾಂಗ್ ಸ್ಟೇಟ್ ವೈರ್, ಸೊ ಸೆಕೆಂಡ್ ಒನ್ ಈಸ್ ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ ಪ್ಲೇನ್ ಶೀಟ್, and the third one is a spherical surface, the charge distribution of the spherical surface ಅಂತ ಮಾಡ್ತಾರೆ. ಸೊ ದಿಸ್ ಈಸ್ ಅ ಸೆಕೆಂಡ್ ಅಪ್ಲಿಕೇಶನ್. ಏನಂತ ಮಾಡ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನ್, ಫೈನಲ್ ಇಕ್ವೇಷನ್ E is equal to, that is sigma by 2 epsilon naught. This is the final expression for the sheet, charge plane sheet, electric field. Okay, so ಹಾಗಾದರೆ sigma is nothing but surface charge density and epsilon naught is nothing but permittivity of the free space. Okay, so this options B is correct. Question number 38 is asked for the infinitely long charge wire. Okay, infinite long charge wire ತೊಗೋತಾರೆ, should draw the one cylindrical Gaussian surface draw ಮಾಡ್ತಾರೆ. Okay, so we are going to calculate the electric field at a point on the Gaussian surface, so that the final expression will be E is equal to ಏನಂತ ಬರೀತಾರೆ, that is lambda divided by 2 pi epsilon naught into r ಅಂತ ಬರೀತಾರೆ. So this is the expression for the electric field on the Gaussian surface for infinitely long charge wire. Okay, so the option will be A, lambda E is equal to lambda divided by 2 pi epsilon naught into r ಅಂತ ಹೇಳ್ಬೋದು. ಸೊ ಇವಾಗ ಕ್ವಶನ್ ನಂಬರ್ 35 ಹೋಗ್ತೀನಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫೈನೈಟ್ಲಿ ಲಾರ್ಜ್ ಚಾರ್ಜ್ಡ್ ಪ್ಲೇನ್ ಶೀಟ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಎದರ ಮೇಲೆ ಡಿಪೆಂಡ್ ಅದ? ಸೊ ದ ಮ್ಯಾಕ್ಸಿಮಮ್ ಎಟ್ ದ ಇನ್ಫಿನಿಟಿ, 0 ಎಟ್ ದ ಪಾಯಿಂಟ್ ಕ್ಲೋಸ್ ಟು ದ ಶೀಟ್, ಆ್ಯಂಡ್ ಆಪ್ಷನ್ ಸಿ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಡಿ ಈಸ್ ವೇರೀಸ್ ಇನ್ವರ್ಸ್ಲಿ ಆಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಇಕ್ವೇಷನ್ ಏನು ಹೇಳುತ್ತೆ, ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತದ. ಇಲ್ಲಿ ಈ ಟರ್ಮಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಟರ್ಮಲ್ಲಿ ಈಕ್ವೇಷನಲ್ಲಿ ಆರ್ ಅಂತ ಒಂದು ಯಾವುದು ಟರ್ಮ್ ಇಲ್ಲ, ಫಾರ್ ದ ಶೀಟ್ ಓನ್ಲಿ, ಸೊ ದ್ಯಾಟ್ಸ್ ವೈ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಶೀಟ್ ವೇರ್ ಆರ್ ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಕ್ವಶನ್ ನಂಬರ್ 36 ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ವೈರ್ ವೇರೀಸ್. ಸೊ ಇದು ಇದ್ರ ಮೇಲೆ ಕೇಳಿದ್ದಾರೆ, ದಟ್ ಈಸ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ವೈರ್ ಮೇಲೆ ಕೇಳಿದ್ದಾರೆ. ಅದು ಎದ್ರ ಮೇಲೆ ಡಿಪೆಂಡ್ ಅದ, ಹೌ ಇಟ್ ಈಸ್ ವೇರೀಸ್. So directly as perpendicular distance, directly as square of the perpendicular distance, and option C is inversely as perpendicular distance and inversely as square of the perpendicular distance ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಇಕ್ವೇಷನ್ ಏನು ಹೇಳುತ್ತೆ, E is equal to lambda divided by 2 pi epsilon naught into r. ಸೊ ಏನದ ಇಲ್ಲಿ E is inversely proportional to 1 by r.
ಅಂದರೆ ಏನಾಯ್ತು ಇವಾಗ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ವಯರ್ ಅಂತ ಹೇಳ್ಬೋದು. ಸೊ ಇವೆಲ್ಲ ಕ್ವಶನ್, ಸೊ ಟೋಟಲಾಗಿ 38 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಇವೆಲ್ಲ ಪ್ರಶ್ನೆ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ನಿಮ್ಗೆ ಏನಾಗುತ್ತೆ, ಸೊ ಎಂಡ್ ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ಸ್ಗಳು ಕೂಡ ನಿಮ್ಗೆ ಏನಾಗಿರ್ತದೆ ಬರ್ತಿರ್ತದೆ. ಸೊ ಈ ಥರ ವಿಡಿಯೋಗಳು ಬೇರೆ ಬೇರೆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ MCQ ಕ್ವಶನ್ಸ್ಗಳಾಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳು ಸಾಲ್ವ್ ಆಗಿರ್ಬೋದು, ಈ ಥರ 3 ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಸೊ ನಿಮ್ಗೆ ಏನಿದೆ ಡೆಲ್ಟಾ ಫಿಸಿಕ್ಸ್ ಅಂತ, ಸೊ ಡೆಲ್ಟಾ ಪೈ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಈ ಥರ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.